ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 10 ಇನ್ನೊಂದು ವಾರವಷ್ಟೇ ಬಾಕಿ ಇದೆ. ದೊಡ್ಡ ಮನೆಯ ಜರ್ನಿ ಎಲ್ರಿಗೂ ಮುಗಿದು ಬಿಡ್ತಾ ಇದೆ. ಕಳಪೆ ಉತ್ತಮ ಕ್ಯಾಪ್ಟನ್ಸಿ ಟಾಸ್ಕ್ಗಳು ಮುಕ್ತಾಯವಾಗಿದೆ. ಈ ವಾರದ ಕಡೆಯ ಕಳಪೆ ಪಟ್ಟವನ್ನು ಪ್ರತಾಪ್ ಅವರು ಹೊತ್ತುಕೊಂಡಿದ್ದಾರೆ. ಕಳಪೆ ಪಟ್ಟ ತೆಗೆದುಕೊಂಡಿರುವಂತಹ ಪ್ರತಾಪ್ ಅವರು ಬೇಸರದಿಂದಲೇ ಜೈಲನ್ನು ಸೇರಿದ್ದಾರೆ. ಬಿಗ್ ಬಾಸ್ 10ನೇ ಸೀಸನ್ ಕೊನೆಯ ಹಂತ ತಲುಪಿದ್ರು ಕೂಡ ಇಷ್ಟು ಸೀಸನ್ಗಳಲ್ಲಿ ನಡೆಯದ ಅದ್ಭುತಗಳು ಈ ಸೀಸನ್ನಲ್ಲಿ ಕಾಣ್ತಾ ಇವೆ. ಬಿಗ್ ಬಾಸ್ ಮುಗಿಯುತ್ತಾ ಬಂದರೂ ಕೂಡ ಮನೆಯಲ್ಲಿರುವ ಯಾರ ಕಣ್ಣಲ್ಲೂ ಕೂಡ ಬೇಸರ ಕಂಡು ಬರ್ತಾ ಇಲ್ಲ. ಎಲ್ಲರ ಗುರಿ ಬಿಗ್ ಬಾಸ್ ಟ್ರೋಫಿ ಮೇಲಿದೆ. ಬಿಗ್ ಬಾಸ್ ಮನೆಗೆ ಬಂದ ಮೊದಲ ವಾರ ಕಳಪೆ ಕೊಡುವುದು, ಕಳೆದ ವಾರ ಕಳಪೆ ಕೊಡುವುದು ಎರಡೂ ಭಾಳ ಕಷ್ಟ. ಆದರೆ ಈ ಸೀಸನ್ನಲ್ಲಿರುವ ಸ್ಪರ್ಧಿಗಳಿಗೆ ಪ್ರತಿ ವಾರವೂ ಕಳಪೆ ಕೊಡುವುದು ಕಷ್ಟವಾಗಿದೆ. ಸಾಕಷ್ಟು ಬಾರಿ ಕಳಪೆ ಪಟ್ಟಕ್ಕೆ ಹಾಗೂ ಉತ್ತಮ ಪಟ್ಟಕ್ಕೆ ರಾಂಗ್ ವ್ಯಕ್ತಿಯನ್ನೇ ಆಯ್ಕೆ ಮಾಡಿದ್ದಾರೆ. ಈಗ ಕಡೆಯ ಕಳಪೆಯಾಗಿ ಪ್ರತಾಪ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಪ್ರತಾಪ್ ಯೂನಿಫಾರ್ಮ್ ತೊಟ್ಟು ಜೈಲನ್ನು ಸೇರಿದ್ದಾರೆ. ಹೌದು, ಈ ವಾರ ಹಾಗೂ ಕಡೆಯ ಕಳಪೆ ಪಟ್ಟವನ್ನು ಪ್ರತಾಪ್ ಅವರಿಗೆ ನೀಡಲಾಗಿದೆ. ವಿನಯ್, ತುಕಾಲಿ ಸಂತೋಷ್, ಕಾರ್ತಿಕಿ ಮೂವರು ಪ್ರತಾಪ್ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಇಡೀ ಸೀಸನ್ ತೆಗೆದುಕೊಂಡರೆ ಅಷ್ಟಾಗಿ ಏನೂ ಪರ್ಫಾರ್ಮೆನ್ಸ್ ತೋರಿಸಿಲ್ಲ ಎಂದು ವಿನಯ್ ಹೇಳಿದರೆ, ಝೀರೋ ಪರ್ಫಾರ್ಮೆನ್ಸ್ ಅಂತ ಕಾರ್ತಿಕ್ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸಂಗೀತ ಸರಿದಿ ಬಂದಾಗ ಯಾರಿಗೂ ಕಳಪೆ ಪಟ್ಟವನ್ನು ಅವರು ಕೊಡೋಕ್ಕೆ ಮುಂದಾಗಲಿಲ್ಲ. ನನ್ನ ಪ್ರಕಾರ ಯಾರೂ ಕೂಡ ಕಳಪೆ ಅಲ್ಲ ಅಂತ ಹೇಳಿದರು. ಆದರೆ ಇನ್ನುಳಿದವರು ಕಳಪೆ ಪಟ್ಟವನ್ನು ಪ್ರತಾಪ್ಗೆ ಕೊಟ್ಟಾಗ ಸಂಗೀತ ಕಣ್ಣಲ್ಲಿ ಬೇಸರದಿಂದ ನೀರು ಬಂದಿತ್ತು. ಈ ವಾರ ಯಾರೂ ಕೂಡ ಕ್ಯಾಪ್ಟನ್ ಇಲ್ಲದ ಕಾರಣ ಸಂಗೀತ ಅವರೇ ಜೈಲಿಗೆ ಡ್ರೆಸ್ಸನ್ನು ಕಳಿಸ್ಕೊಟ್ರು. ಆಗಲೂ ಕಣ್ಣೀರು ಬಂದಿತ್ತು. ಬಾತ್ರೂಮ್ನ ಬಳಿ ಕುಳಿತು ಸಂಗೀತ ಕಣ್ಣೀರು ಹಾಕಿದರು. ನನ್ನ ಜೊತೆಗೆ ಇದ್ದವರನ್ನು ಹೀಗೆ ಜೈಲಿಗೆ ಕಳಿಸ್ತಾರೆ ಅಂತ ಹೇಳಿ ಸಂಗೀತ ಬೇಸರವನ್ನು ವ್ಯಕ್ತಪಡಿಸಿದರು. ಕಳಪೆ ಪಟ್ಟವನ್ನು ನೀಡುವುದು ಆ ವಾರದ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರವೆಲ್ಲ ಹೇಳಿಕೊಳ್ಳುವಂತಹ ಟಾಸ್ಕ್ ಇರಲಿಲ್ಲ. ಜೊತೆಗೆ ಫಿನಾಲೆ ರೌಂಡಲ್ಲಿ ಹೆಚ್ಚು ಅಂಕ ಪಡೆದವರು ಪ್ರತಾಪ್ ಅವರು ಆಗಿದ್ದಾರೆ. ಈ ವಾರ ಮನೆಯ ವಾತಾವರಣಕ್ಕೆ ತಕ್ಕದಾಗಿ ಪ್ರತಾಪ್ ನಡೆದುಕೊಂಡಿದ್ದರು. ಆದರೂ ಏನೂ ಮೈನಸ್ ಪಾಯಿಂಟ್ ಇಲ್ಲದೆ ಕಳಪೆ ಪಟ್ಟ ಕೊಟ್ಟಿದ್ದು ಪ್ರತಾಪ್ಗೆ ಕೂಡ ನೋವನ್ನುಂಟು ಮಾಡಿದೆ. ಸಪೋರ್ಟ್ ಮಾಡಿದ ಸಂಗೀತ ದೀದಿಗೆ ಥ್ಯಾಂಕ್ಸ್ ಹೇಳಿ ಜೈಲಿಗೆ ಹೋಗಿದ್ದಾರೆ ಪ್ರತಾಪ್ ಅವರು. ಆದರೆ ಪ್ರತಾಪ್ ಕಳಪೆ ಕೊಟ್ಟಿದ್ದನ್ನು ಎಷ್ಟು ಸರಿ ಎಂದು ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ.